ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ 1600 ಹುದ್ದೆಗಳಿದೆ. ಇದು ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಸಂಬಂಧಪಟ್ಟಿದ್ದಾಗಿದೆ. ಬನ್ನಿ ಕೆಲವೇ ನಿಮಿಷದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತಾ ಹೋಗೋಣ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ.ಎಮ್ ಫಾರ್ ಕೆರಿಯರ್ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ 1421 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಿದ್ದರೆ 179 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ನೀವು ಗಮನಿಸಬೇಕಾಗಿರೋದು ಏನು ಅಂದರೆ ಕರ್ನಾಟಕವನ್ನು ವಿಶೇಷವಾಗಿ ಈ ಹುದ್ದೆಗಳ ಭರ್ತಿನಲ್ಲಿ ಕಲ್ಯಾಣ ಕರ್ನಾಟಕ ಅಂತ 7 ಜಿಲ್ಲೆಗಳ ಕಲ್ಯಾಣ ಕರ್ನಾಟಕ ಅಂತ ಒಂದು ಮಾಡಿದರೆ ಇನ್ನು ಉಳಿದಂತೆ ಇರುವಂತಹ ಎಲ್ಲ ಹುದ್ದೆಗಳ ಅದನ್ನು ಉಳಿಕೆ ಮೂಲ ವೃಂದ ಅಂತ ಕರೀತಾ ಇದ್ದಾರೆ. ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಏನಿದೆ ಇದಕ್ಕೆ ವೇತನ ಶ್ರೇಣಿ 37,500ರಿಂದ ಪ್ರಾರಂಭ ಆಗುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಇದಕ್ಕೆ HRA DA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರೋದಂತೂ ಗ್ಯಾರಂಟಿ ಆಗಿದೆ. ಇನ್ನು ನೀವು ಅರ್ಜಿ ಹ್ಯಾಕ್ ಸಲ್ಲಿಸಬೇಕು ಅಂದರೆ ಆನ್ಲೈನ್ನಲ್ಲೇ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ನಲ್ಲಿ ಸಲ್ಲಿಸಲಿಕ್ಕೆ 22 ಜುಲೈ 2026 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆಗೆ ಬಂದಾಗ ಎಲ್ಲ ಪದವಿ ಪೂರ್ವ ಅಂದರೆ PUC ಪಾಸ್ ಆಗಿರೋರು ಅಥವಾ ಅದಕ್ಕೆ ತತ್ಸಮಾನವಾದಂಥದ್ದು ಯಾವುದೇ ಆಗಿರಲಿ, ITA ಆಗಿರಲಿ, ಯಾವುದೇ ಆಗಿರಲಿ, ಅಷ್ಟು ಪಾಸಾಗಿತ್ತು ಅಂದರೆ ನೀವು ಇದಕ್ಕೆ ಅರ್ಜಿ ಹಾಕೋದಕ್ಕೆ ಅರ್ಹರು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ವಯೋಮಿತಿನಲ್ಲಿ ನೋಡಿದ್ರೆ 33ರಿಂದ ಶುರುವಾಗುತ್ತೆ. 33 ಜನರಲ್ ಕ್ಯಾಟಗರಿಗೆ ಸಾಮಾನ್ಯ ವರ್ಗದವ್ರಿಗೆ ಇದ್ದರೆ ಈ 38 ಅಂತಿದೆಯಲ್ಲ ಇದು SC ST ವರ್ಗದವ್ರಿಗೆ ಇರುತ್ತೆ. ಇನ್ನು ಗರಿಷ್ಠ ವಯೋಮಿತಿನಲ್ಲಿ ಏನಾದರೂ ಸಡಿಲಿಕೆ ಬೇಕು ಅಂದರೆ ಸರ್ಕಾರದ ನಿಯಮದಂತೆ ಎಲ್ಲ ಕೊಡಲಾಗುತ್ತೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಪರೀಕ್ಷೆ ಯಾವ ಥರ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಇಂಥದಕ್ಕೆ 2 ರೀತಿಯಾಗಿ ಮಾಡ್ತಾರೆ. ಮೊದಲು ಲಿಖಿತ ಪರೀಕ್ಷೆ ಇರುತ್ತೆ. ಅದಾದ ನಂತರ ದೇಹದಾರ್ಢ್ಯತೆ ಪರೀಕ್ಷೆ ಹಾಗೂ ಸಹಿಷ್ಣುತೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಈ ಲಿಖಿತ ಪರೀಕ್ಷೆ ಮೊದಲಿರುತ್ತಲ್ಲ ಅದನ್ನು ಇವರು 6ನೇ ತಾರೀಕು 9ನೇ ತಿಂಗಳು 2026ರಂದು ಹಮ್ಮಿಕೊಂಡಿದ್ದಾರೆ. ಸೊ ಯಾರ್ಯಾರು ಅರ್ಜಿಗಳನ್ನು ಹಾಕ್ತಾ ಇದ್ದೀರಿ ಈ ಸೆಪ್ಟೆಂಬರ್ 6ನೇ ತಾರೀಕಿಗೆ ತಾವು ತಯಾರಿ ನಡೆಸಿರಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಈ 6ನೇ ತಾರೀಕು 9ನೇ ತಿಂಗಳು 6ನೇ ತಾರೀಕು ಏನು ಪರೀಕ್ಷೆ ಮಾಡ್ತಾರೆ ಅದು 1.5 ಗಂಟೆ ಲಿಖಿತ ಪರೀಕ್ಷೆ ಇರುತ್ತೆ. ಈ 90 ನಿಮಿಷದ ಲಿಖಿತ ಪರೀಕ್ಷೆ ಮೊದಲು ಉಳಿಕೆ ಮೂಲ ವೃಂದದವರಿಗೆ ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೂ ಮಾಡಿದರೆ ಇನ್ನು ಕಲ್ಯಾಣ ಕರ್ನಾಟಕದವರಿಗೆ ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಮಾಡ್ತಾರೆ. 90 ನಿಮಿಷದ ಲಿಖಿತ ಪರೀಕ್ಷೆ ಇರುತ್ತೆ. ಈ ಲಿಖಿತ ಪರೀಕ್ಷೆಗೆ ತಾವು ಏನೆಲ್ಲ ಓದ್ಕೊಂಡಿರಬೇಕು ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣವನ್ನು ಒಳಗೊಂಡಂತಹ ಸಾಮಾನ್ಯ ಅಧ್ಯಯನ ಇಷ್ಟರನ್ನು ನೀವು ತಿಳ್ಕೊಂಡಿದ್ದರೆ ಸಾಕು, ನೀವು ಲಿಖಿತ ಪರೀಕ್ಷೆಗೆ ಅರ್ಹರಾಗಿರ್ತೀರಿ. ಈ ಲಿಖಿತ ಪರೀಕ್ಷೆನ ಆನ್ಲೈನಲ್ಲಿ ಮಾಡ್ತಾರಾ ಆಫ್ಲೈನ್ನಲ್ಲಿ ಮಾಡ್ತಾರಾ ಅಂದರೆ ಆಫ್ಲೈನ್ನಲ್ಲಿ OMR ಶೀಟ್ಸ್ಗಳಲ್ಲಿ ನೀವು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗಿರುತ್ತೆ. ಹಾಗೆ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ. ಇದ್ರ ಬಗ್ಗೆ ನೀವು ನೋಟಿಫಿಕೇಷನ್ನಲ್ಲಿ ಚೆನ್ನಾಗಿ ಓದಬೇಕಾಗತ್ತೆ. ನೋಟಿಫಿಕೇಷನ್ ಲಿಂಕ್ ನಾನು ಇನ್ನೊಂದು ಅರ್ಧ ನಿಮಿಷದಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಇದರಿಂದ ಕನ್ನಡ ಭಾಷಾ ಪರೀಕ್ಷೆಯಿಂದ ಏನಾದರೂ ವಿನಾಯಿತಿ ಪಡಿಬೇಕು ಅಂದ್ರೂ ನೀವು ನೋಟಿಫಿಕೇಷನ್ ಲಿಂಕಲ್ಲಿ ಸ್ವಲ್ಪ ಓದಿದರೆ ಒಳ್ಳೆಯದಾಗತ್ತೆ. ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ಅನ್ನೋದಾದರೆ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅವತ್ತೇ ನೀವು ಅದು ವರ್ಕಿಂಗ್ ಟೈಮ್ ಅಂತಾರಲ್ಲ ಆ ರೀತಿಯಾಗಿ ಕೆಲಸದ ಸಮಯದಲ್ಲಿ ನೀವು ಕಾಲ್ ಮಾಡಿ ಅವರಿಗೆ ಕರೆ ಮಾಡಿ ನೀವು ತಿಳ್ಕೊಳ್ಬೋದಾಗಿದೆ.
ನನ್ನ ಪ್ರಕಾರ ಏನು ಅಂತಂದರೆ ನೋಟಿಫಿಕೇಷನ್ಗೆ ಹೋಗಿದಾಗ ನೀವು ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಲೇಬೇಕಾಗಿರುತ್ತೆ. ಆಗ ಓದಿದಾಗ ಮಾತ್ರ ನಿಮಗೆ ಮೀಸಲಾತಿ ಬಗ್ಗೆ, ಮಾಜಿ ಸೈನಿಕ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿಗೆ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ, ಯೋಜನೆಗಳಿಂದ ನಿರ್ವಸಿತರಾದಂಥ ಅಭ್ಯರ್ಥಿಗಳು, ತೃತೀಯ ಲಿಂಗ ಅಭ್ಯರ್ಥಿಗಳ ಬಗ್ಗೆ ಅಷ್ಟೇ ಅಲ್ಲದೇ ನೀವು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ, ಪರೀಕ್ಷೆ ನಡೆಸುವಂತಹ ಜಾಗಗಳ ಬಗ್ಗೆ ಮತ್ತಷ್ಟು ಮಗದಷ್ಟು ನಿಮಗೆ ಎಲ್ಲವೂ ತಿಳಿಯುತ್ತೆ. ಇದೆಲ್ಲವನ್ನು ತಿಳಿದ ನಂತರ ನೀವು ಅರ್ಹರಿದ್ದರೆ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಕಡೆಯದಾಗಿ ನಿಮಗೆ ನೋಟಿಫಿಕೇಷನ್ ಲಿಂಕ್, ವೆಬ್ಸೈಟ್ ಲಿಂಕ್ಗಳೆಲ್ಲ ಬಹಳ ಮುಖ್ಯ. ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವಂಥ ಜಾಗ ಇದೆ, ಈ ಯೂಟ್ಯೂಬ್ ಏನು ವಿಡಿಯೋ ಇದೆ, ವಿಡಿಯೋ ಕೆಳಗಡೆ ವಿವರಣೆ ನೀಡುವಂಥ ಜಾಗ ಇರುತ್ತೆ. ಆ ಜಾಗದಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಲಿಂಕ್ಗೆ ಹೋದಾಗ ನೀವು ಉಳಿಕೆ ಮೂಲ ವೃಂದದ ಲಿಂಕೇ ಬೇರೆ ಇರುತ್ತೆ, ಹಾಗೂ ಕಲ್ಯಾಣ ಕರ್ನಾಟಕದ ಲಿಂಕೇ ಬೇರೆ ಇರುತ್ತೆ. ಅವುಗಳನ್ನು ನೀವು ಸ್ವಲ್ಪ ಗಮನಿಸಿ ಓದ್ಕೊಳ್ಬೇಕಾಗಿ ನಾವು ತಿಳಿಸ್ತಾ ಇದ್ದೇವೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಐ.ಎಮ್ ಫಾರ್ ಕೆರಿಯರ್ ಚಾನಲಿಂದ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಏನು ಅಂದರೆ ಮೈ ಪಾತ್ ಮೈ ಫ್ಯೂಚರ್.